ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು 5 ಇಯರ್ ಓಲ್ಡ್ ಮನೆನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮನೆ ಮುಂದೆ ರೋಡ್ನ ನಾನು ತೋರಿಸ್ತಾ ಇದ್ದೀನಿ. ಇದು 25 ಫೀಟ್ ಟು 30 ಫೀಟ್ ರೋಡು ಇದು ಅವೈಲೇಬಲ್ ಇದೆ ಮನೆ ಮುಂದೆ. ಟಾರ್ ರೋಡು ಆಲ್ರೆಡಿ ಹಾಕಿ ಏನಿಲ್ಲ ಒಂದು 4 to 5 ಇಯರ್ಸ್ ಆಗಿದೆ. ಸೊ ಹಂಗಾಗಿ ಇದು ಟಾರ್ ರೋಡ್ ಕಿತ್ತೋಗಿದೆ. ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಇಲ್ಲಿ ಟಾರ್ ರೋಡ್ ಅವೈಲೇಬಲ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಮನೆ ಮುಂದೆ ರೋಡ್ ತೋರಿಸಿದ್ದೀನಿ. ನೆಕ್ಸ್ಟ್ ಫ್ರಂಟ್ ಇದನ್ನು ತೋರಿಸ್ತೀನಿ. ಫ್ರಂಟ್ ಎಲಿವೇಶನ್ ಮನೆದ ನೋಡಿ ಫ್ರೆಂಡ್ಸ್. ಇದು ಮೆಜರ್ಮೆಂಟ್ ಹೇಳ್ಬಿಡ್ತೀನಿ. 30-40 ಟೋಟಲ್ 1200 ಸ್ಕ್ವೇರ್ ಫೀಟು. ಗ್ರೌಂಡಲ್ಲಿ ಒಂದು ಸಿಂಗಲ್ BHK, ಮೇಲೆ ಒಂದು ರೂಮು, ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇದೆ. ಸೊ ಯಾರು ನನಗೆ ಇಂಡಿವಿಜುವಲ್ ಹೌಸ್ ಬೇಕು, ಆಮೇಲೆ ಕಡಿಮೆ ಬಜೆಟಲ್ಲಿ ಬೇಕು, ಆಮೇಲೆ ತುಂಬ ಸ್ಪೇಷಿಯಸ್ ಆಗಬೇಕು ಮನೆ ಅಂತ ಅನ್ನೋರಿಗೆ ಈ ಮನೆ ಸೂಟಬಲ್ ಇದೆ. ಸೊ ನೋಡಿ, ಇದು ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 30-40 1200 ಸ್ಕ್ವೇರ್ ಫೀಟು, ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರ್ಸು, BBMP ಬಿ ಖಾತಾ, ಆಮೇಲೆ CMC ವಾಟರ್ ಕನೆಕ್ಷನ್ ಇದೆ. ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ಮನೆ ಮಾತ್ರ ಏನು ಓನಾಗಿ ಕಟ್ಟಿರೋದು, ಪಿಲ್ಲರ್ ಕನ್ಸ್ಟ್ರಕ್ಷನ್ ಕೂಡ ಇದು. ಆಮೇಲೆ ಮರಳಲ್ಲಿ ಕಟ್ಟಿರೋದು, ಹಾಲೋ ಬ್ಲಾಕ್ಸ್ ಮತ್ತು ಮರಳಲ್ಲಿ ಈ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ನೋಡಿ, ನಿಮಗೆ ಪಾರ್ಕಿಂಗು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿತ್ತು. ಪಾರ್ಕಿಂಗಲ್ಲಿ ನೀವೇನಿಲ್ಲ ಅಂದರೂ ಸಣ್ಣ ಕಾರ್ ಅಂದರೆ ಏನಿಲ್ಲ ಅಂದರೂ ಒಂದು 3 ಕಾರ್ನ ನಿಲ್ಸ್ಕೊಬೋದು, ಅಷ್ಟು ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಅವೈಲೇಬಲ್ ಇದೆ. ಸೊ ದೊಡ್ಡ ಕಾರ್ ಅಂದರೆ ನೀವು ದೊಡ್ಡ ಕಾರ್ನ ನಿಲ್ಸ್ಕೊಂಡು ಒಂದು 4-5 ಬೈಕ್ನ ನೀವು ಆರಾಮ್ಸೆ ಪಾರ್ಕ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇದು ವೆಸ್ಟ್ ಫೇಸ್ ಸೈಟು, ನಾರ್ತ್ಗೆ ನಂದಿ ಬಾಗಿಲು ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಮನೆ ಮುಂದೆ ಪ್ಯಾಸೇಜ್ ಬಂದ್ಬಿಟ್ಟು 3 ಫೀಟ್ ಪ್ಯಾಸೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಸಂಪು ಕೂಡ ಏನಿಲ್ಲ ಅಂದರೂ 12,000 ಲೀಟರ್ಸ್ ಕೆಪಾಸಿಟಿ ಇರೋ ಸಂಪನ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಮನೆ ಹಿಂದೆ ಮನೆ ಮುಂದೆ ಎಲ್ಲ ಕಡೆಯೂ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಕೊಟ್ಟಿದ್ದಾರೆ. ಪ್ರತಿಯೊಂದು ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು ಹೊರಗಡೆ ಪ್ಯಾಸೇಜಲ್ಲಿ. ಬನ್ನಿ ಈಗ ಮನೆ ಒಳಗೆ ಎಂಟ್ರಿ ಆಗೋಣ. ನೋಡಿ, ಈಗ ಹಾಲ್ನ ತೋರಿಸ್ತಾ ಇದ್ದೀನಿ. ಹಾಲ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ, POP ಕೂಡ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಝೂಮರ್ ಕೂಡ ಅವೈಲೇಬಲ್ ಇದೆ. ಅಲ್ಲಿ TV ಕ್ಯಾಬಿನೆಟು, ದೇವ್ರ ಮನೆ. ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ಸೋಫಾನ ಏನಿಲ್ಲ ಒಂದು 10 ಜನ ಕೂತ್ಕೊಳ್ಳೋಷ್ಟು ಸೋಫಾನ ಯೂಸ್ ಮಾಡ್ಬೋದು. ಈ ಕಡೆ ದಿವಾನ ಕೂಡ ದಿವಾನ ಹಾಕೋಕ್ಕೂ ಕೂಡ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾನೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಹಾಲ್ನ ಒಳಗಡೆ. ಮನೆ ಒಳಗಡೆ ಗ್ರಾನೈಟ್ ಬಂದ್ಬಿಟ್ಟು ವೈಟ್ ಕಲರ್ ಪ್ಲಸ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಫ್ಲೋರಿಂಗ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ನೋಡಿ, TV ಕ್ಯಾಬಿನೆಟ್ ತೋರಿಸ್ತೀನಿ. TV ಕ್ಯಾಬಿನೆಟು ಇದು ಎಲ್ಲ ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಬಿಲ್ಡಿಂಗ್ ಫ್ರೆಂಡ್ಸ್ ಇದು. ಸೊ ಹಂಗಾಗಿ ಎಲ್ಲ ನೀಟಾಗಿ ಪ್ಲ್ಯಾನ್ ಪ್ರಕಾರ ಮಾಡಿದ್ದಾರೆ. ನೋಡಿ, ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಹಾಲ್ನ. ಹೇಳ್ತೀನಲ್ಲ, ಯಾರು ಇಂಡಿವಿಜುವಲ್ ನನಗೆ ಸ್ವಂತಕ್ಕೆ ಸಾಕು, ಬಾಡಿಗೆ ಬೇಡ ಅನ್ನೋರಿಗೆ, ಆಮೇಲೆ ಸ್ಪೇಷಿಯಸ್ ಆಗಿ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಸೂಟಬಲ್ ಮನೆ ಅಂತಲೇ ಹೇಳ್ಬೋದು. ನೋಡಿ, ಮನೆ ಹಿಂದೆ ಸೂರ್ಯ ಹುಟ್ಟೋ ಕಡೆಗೆ ಪ್ಯಾಸೇಜ್ ಒಂದು ಅಲ್ಲೂ ಕೂಡ 3 ಫೀಟ್ ಪ್ಯಾಸೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೀವೇನಾದರೂ ಐಟಮ್ ಇಟ್ಕೊಳ್ಳೋಕ್ಕೂ, ಆಮೇಲೆ ಬಟ್ಟೆ ಒಣಗಾಕೊಳ್ಳೋಕ್ಕೂ ಈ ಜಾಗನ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬನ್ನಿ, ಅಡುಗೆ ಮನೆ ತೋರಿಸ್ತೀನಿ. ಅಡುಗೆ ಮನೆ ಕೂಡ ಸ್ಪೇಷಿಯಸ್ ಆಗಿದೆ. ನೋಡಿ, ಅಲ್ಲೂ ಕೂಡ ಕಿಚನ್ ವಾರ್ಡ್ರೋಬ್ಸು, ಕ್ಯಾಬಿನೆಟ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವೈಟ್ ಕಲರ್ ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಚಿಮ್ನಿಯು ಕೂಡ ಪ್ರಾವಿಷನ್ಸ್ನ
ಕೊಟ್ಟಿದ್ದಾರೆ. ಇಲ್ಲಿ CMC ವಾಟರ್ ಕನೆಕ್ಷನ್, ಆಮೇಲೆ ಕಾವೇರಿ ಪೈಪ್ಲೈನ್ ಕೂಡ ಆಗಿರೋದ್ರಿಂದ ಫ್ಯೂಚರಲ್ಲಿ ನಿಮಗೆ ನೀರಿಗೆ ಏನು ಇಶ್ಯೂಸ್ ಇರೋದಿಲ್ಲ. ಈಗ ಸದ್ಯಕ್ಕೆ CMC ವಾಟರ್ ಕನೆಕ್ಷನ್ ಇದೆ. ಸೊ ನೀವು ಮಂತ್ಲಿ ಏನೋ ನೀರು ಬಿಡ್ತಾರಲ್ಲ ಆ ಪರ್ಸನ್ಗೆ ಮಂತ್ಲಿ ಒಂದು 150 to 200 ರೂಪೀಸ್ ಕೊಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾ ಆವಾಗ ನೀರನ್ನ ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ಹಂಗಾಗಿ ಇಲ್ಲಿ ನೀರಿಗೂ ಕೂಡ ಇಶ್ಯೂಸ್ ಇರೋದಿಲ್ಲ. ನೆಕ್ಸ್ಟ್ ಬನ್ನಿ ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ದೇವ್ರ ಮನೆ ಕೂಡ ಒಳಗಡೆ ಕೂತ್ಕೊಂಡೆ ನೀವು ಪೂಜೆ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ, ಅಷ್ಟು ನೀಟಾಗಿ ದೊಡ್ಡದಾಗಿ ಮಾಡಿದ್ದಾರೆ. ಅದನ್ನು ಬನ್ನಿ ನೆಕ್ಸ್ಟ್ ಬೆಡ್ರೂಮ್ನ ತೋರಿಸ್ತೀನಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಏನಿಲ್ಲ ಅಂದರೂ ಆರಾಮ್ಸೆ ಫ್ಯಾಮಿಲಿ ಕಾಟ್ನ ಯೂಸ್ ಮಾಡ್ಬೋದು. 3 ಪಾನ್ ಕಿಟಕಿ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಲಾಫ್ಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ನಿಮ್ದು ಯಾವುದೇ ರೀತಿಯ ಐಟಮ್ಸ್ ಇದ್ರೂ ಆರಾಮ್ಸೆ ನೀವು ಆ ಲಾಫ್ಟಲ್ಲೂ ಇಟ್ಕೊಬೋದು, ವಾರ್ಡ್ರೋಬ್ಸಲ್ಲೂ ಇಟ್ಕೊಬೋದು. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 90 lakhs ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇರುತ್ತೆ. ಸೊ ಯಾರ್ಯಾರು 90 lakhs ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ನೆಗೋಷಿಯಬಲ್ ಇರೋದ್ರಿಂದ ನಿಮ್ಮ ಎಕ್ಸ್ಪೆಕ್ಟೆಡ್ ಅಮೌಂಟು ರೀಚ್ ಆಗ್ಬೋದು ನೆಗೋಷಿಯಬಲ್ ಇರೋದ್ರಿಂದ. ಹಂಗಾಗಿ ಬಂದು ಒಮ್ಮೆ ನೋಡಿ, ವಿಸಿಟ್ ಮಾಡಿ, ಮನೆ ಓಕೆ ಆಯಿತು ಅಂದರೆ ಒಂದ್ಸರಿ ಕೂತು ಮಾತಾಡಿ, ಆಮೇಲೆ ನಿಮ್ಮ ರೇಟ್ಗೆ ಬಂದಿಲ್ಲ ಅಂದರೆ ಅದನ್ನು ಬಿಡಿರಂತೆ. ರೇಟ್ಗೆ ಬಂದರೆ ಒಳ್ಳೆ ನಿಮ್ಮ ಬಜೆಟಲ್ಲಿ ಬಂದರೆ ಅದನ್ನು ಬೈ ಮಾಡಿರಂತೆ. ಸೊ ಹಂಗಾಗಿ ಯಾರೇ ಆಗಲಿ ಮನೆ ಓಕೆ ಆಯಿತು ಅಂದರೆ ಒಂದ್ಸರಿ ಸಿಟ್ಟಿಂಗ್ ಮಾಡಿ ಡಿಸಿಷನ್ ತೊಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಫ್ರೆಂಡ್ಸ್, ಇದು ಎಕ್ಸಾಕ್ಟ್ ಪ್ಲೇಸ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಅನ್ನೋ ಪ್ಲೇಸ್ ಬರುತ್ತೆ. ಇದು ಮನೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ NH4ಗೆ ಜಸ್ಟ್ 2 kilometers ಡಿಸ್ಟೆನ್ಸಲ್ಲಿ ಬರುತ್ತೆ. ಬಸ್ ಸ್ಟಾಪ್ಸ್ ಕೂಡ ವಾಕಬಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ ಕೂಡ ಅವೈಲೇಬಲ್ ಇದೆ. ಸೊ ಈ ಒಂದು ಪ್ಲೇಸ್ ಸುತ್ತಮುತ್ತ ನಿಮಗೆ ಏನು ಯಾವ್ಯಾವ ಪ್ಲೇಸ್ ಬರುತ್ತೆ ಅಂದರೆ ದೊಡ್ಡಬಿದ್ರಕಲ್ಲು, ಚಿಕ್ಕಬಿದ್ರಕಲ್ಲು, ನಾಗಸಂದ್ರ, 8th ಮೈಲು, ಕರಿಯೊಬ್ಬನಹಳ್ಳಿ, ಹಂದ್ರಳ್ಳಿ, ಪೀಣ್ಯ ಸೆಕೆಂಡ್ ಸ್ಟೇಜು, ಪೀಣ್ಯ, ಈ ಎಲ್ಲ ಪ್ಲೇಸ್ಗಳು, ಅಂಚೆಪಾಳ್ಯ, ಮಾದಾವರ, ಈ ಎಲ್ಲ ಪ್ಲೇಸ್ಗಳು ಈ ಒಂದು ತಿಪ್ಪೇನಹಳ್ಳಿ ಅನ್ನೋ ಪ್ಲೇಸ್ಗೆ ನಿಯರೆಸ್ಟ್ ಪ್ಲೇಸಸ್ಗಳು. ಯಾರಾದರೂ ಇದು ತುಮಕೂರು ನೇಟಿವ್ ಇರೋರು ಹಾಸನ, ಸಕಲೇಶ್ಪುರ, ಧರ್ಮಸ್ಥಳ, ಆಮೇಲೆ ಶಿರಾ, ಮಧುಗಿರಿ, ಪಾವಗಡ, ಬಳ್ಳಾರಿ ಈ ಕಡೆ ಪ್ಲೇಸ್ಗೆ ನೇಟಿವ್ ಇರೋರು ನೀವು ಏನಾದರೂ ಇಲ್ಲಿ ಬೈ ಮಾಡಿದ್ರೆ ಇಲ್ಲಿಂದ ಓಡಾಡೋಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಹಂಗಾಗಿ ಯಾರಾದರೂ ಈ ಒಂದು ಏರಿಯಾದಲ್ಲಿ ನನಗೆ ಮನೆ ಬೇಕು ಅನ್ನೋರಿಗೆ ಇದು ಸೂಟಬಲ್ ಮನೆ ಅಂತಲೇ ಹೇಳ್ಬೋದು. ಓನರು ಮನೆ ಮೇಂಟೆನೆನ್ಸ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ನೋಡಿ, ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ 3 feet 3 to 3.5 feet ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ನೋಡಿ, ನಾನು ತೋರಿಸ್ತೀನಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಹೊರಗಡೆ ಇನ್ನೂ 4 ಪಿಲ್ಲರ್ ನಿಮಗೆ ಕಾಣಿಸ್ತಾ ಇದೆ. ಸುತ್ತ ಪ್ಯಾರಾಫಿಟ್ ಕೊಟ್ಟಿದ್ದಾರೆ. ಪ್ಲಸ್ ಮೇಲ್ಗಡೆ ಒಂದು ಸಿಂಗಲ್ ರೂಮು ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೊರಗಡೆ ಕೂಡ ಒಂದು ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ಇಂಡಿವಿಜುವಲ್ಗೂ ಇದು ಯೂಸ್ ಆಗುತ್ತೆ. ಇಲ್ಲಾಂದರೆ ರೂಮ್ನ ರೆಂಟಿಗೆ ಕೊಡ್ತೀನಿ ಅನ್ನೋರಿಗೂ ಇದು ಓಕೆ ಆಗುತ್ತೆ. ಸೊ ಹಂಗಾಗಿ ನೋಡಿ, ಇದು 1200 square feet, ಟೋಟಲ್ 1200 square feet, 30-40 ಮನೆ ಆಗಿರೋದ್ರಿಂದ ನಿಮಗೆಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಇನ್ನು ನೀವು ಈ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನೀವು ಇನ್ನು ಬೇಕಾದ್ರೆ ಈ ಒಂದು ಫಸ್ಟ್ ಫ್ಲೋರಲ್ಲಿ ಆರಾಮ್ಸೆ ಇನ್ನೂ ಒಂದು ಡಬಲ್ ಬೆಡ್ರೂಮ್ ಮನೆನ ನೀವು ಕಟ್ಕೊಬೋದು ಫ್ಯೂಚರಲ್ಲಿ. ನೋಡಿ, ಬೆಡ್ರೂಮ್ನ ತೋರಿಸ್ತೀನಿ. ಮೇಲೆ ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ನ, ಇಲ್ಲೂ ಕೂಡ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. 2 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಈಸ್ಟ್ ಸೂರ್ಯನ ಬಾಗಿಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಬಾತ್ರೂಮ್ ಮೇಲ್ಗಡೆ ಒಂದು ಸಜ್ಜೆ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಏನಾದರೂ ಐಟಮ್ನ ಇಟ್ಕೊಬೋದು. ಎಲ್ಲ ವೆಸ್ಟರ್ನ್ ಟೈಪ್ ಟಾಯ್ಲೆಟ್, ಗ್ರೌಂಡಲ್ಲಿ ಒಂದು ಏನು ಇಂಡಿಯನ್ ಟೈಪ್ ಟಾಯ್ಲೆಟು, ಆಮೇಲೆ ಪ್ಲಸ್ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದರು. ಇಲ್ಲೂ ಕೂಡ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ.
ಈ ಒಂದು ಮನೆ ನಿಮಗೆ ಮೆಟ್ರೋಗೆ, ಆಮೇಲೆ ಮೇನ್ NH4ಗೆ, ಆಮೇಲೆ ನೈಸ್ ರೋಡ್ಗೆ, ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಜಸ್ಟ್ ವಾಕಬಲ್ ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರೋದ್ರಿಂದ ಫ್ಯೂಚರಲ್ಲಿ ನಿಮಗೆ ಇದು ಒಳ್ಳೆ ಪ್ರಾಫಿಟ್ ಮನೆ ಅಂತಲೇ ಹೇಳ್ಬೋದು. ನೀವು ಏನಾದರೂ ನೀವು ಫ್ಯೂಚರಲ್ಲಿ ಮಾಡ್ತೀನಿ ಅಂತ ಹೋದ್ರೂ ಇದರಿಂದ ನೀವು ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ಬೋದು. ಸೊ ಹಂಗಾಗಿ ಯಾರ್ಯಾರು ಈ ಒಂದು ಇಷ್ಟು ಕನ್ವೀನಿಯೆಂಟ್ ಇರೋ ಒಂದು ಮನೆ ಬೇಕು ಅಂದರೆ 100% ಅವ್ರಿಗೆ ಈ ಮನೆ ಓಕೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಿರೋ ಆದಷ್ಟು ಬೇಗ ಬನ್ನಿ. ನನ್ನ ಪ್ರಕಾರ ಇದು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಅವೈಲೇಬಲ್ ಇದೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸರಿ ವಿಸಿಟ್ ಮಾಡಿ, ಸಿಟ್ಟಿಂಗ್ ಮಾಡಿ, ನಿಮಗೆ ರೇಟ್ ಓಕೆ ಆದಮೇಲೆ ಏನು ಓಕೆ ಆಗಲಿಲ್ಲ ಅಂದರೆ ಕೈ ಬಿಟ್ಟಿರಂತೆ. ಸೊ ಹಂಗಾಗಿ ಒಂದು ಸರಿ ವಿಸಿಟ್ ಮಾಡಿ ಆಮೇಲೆ ಸಿಟ್ಟಿಂಗ್ ಕೂತ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ಸೈಟ್ ರೇಟ್ ಬಂದ್ಬಿಟ್ಟು 4,500 ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಸೊ 4,500 ಅಂದ್ಕೊಂಡ್ರೆ ನಿಮಗೆ ಸೈಟ್ ರೇಟೇ ಏನಿಲ್ಲ ಅಂದ್ರೂ 54 ಲಕ್ಷ ಆಗುತ್ತೆ. ಇನ್ನುಳಿದಿದ್ದು 35 ಲಕ್ಷ ಮನೆಗೆ ಅಂತ ಅವರು ಕೋಟ್ ಮಾಡಿದ್ದಾರೆ. ಸೊ ಹಂಗಾಗಿ ಈ ಮನೆ ಸೈಟು ನಿಮಗೆ ಏನೋ ಒಳ್ಳೆ ಬೆಲೆ ಅಂತಲೇ ನಾನು ಹೇಳ್ತೀನಿ. ಓನರು ಒಳ್ಳೆ ಪ್ರೈಸ್ನ ಕೋಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 100% ಇದು ಬೈಯರ್ಗೂ ಕೂಡ ಪ್ರಾಫಿಟಬಲ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಯಾರು ಈ ಮನೆನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬನ್ನಿ ಈ ಮನೆದು ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇದು 30-40 ಟೋಟಲ್ 1200 ಸ್ಕ್ವೇರ್ ಫೀಟು, BBMP ಬಿ ಖಾತಾ, ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರ್ಸು, ನಂದಿ ಬಾಗಿಲು ಡೋರ್ ಕೊಟ್ಟಿದ್ದಾರೆ. CMC ವಾಟರ್ ಕನೆಕ್ಷನ್ ಇದೆ. ಮೆಟ್ರೋ ಸ್ಟೇಷನ್ಗೆ, NH4ಗೆ ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಮನೆ ಪ್ರೊವೈಡ್ ಮಾಡಿದ್ದಾರೆ. ಮೇಲೆ ಒಂದು ರೂಮು, ಅಟ್ಯಾಚ್ ಬಾತ್ರೂಮು ಪ್ಲಸ್ ಹೊರಗಡೆ ಒಂದು ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಎಕ್ಸಾಕ್ಟ್ ಪ್ಲೇಸ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಮನೆ ಬರುತ್ತೆ. ಏನಿವೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹಲವು ಮನೆಗಳು ನನ್ನ ಚಾನಲಲ್ಲಿ ಅವೈಲೇಬಲ್ ಇವೆ, ಅವು ಕೂಡ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.